ನಮ್ಮ ಮಮ್ಮಿ ಇವತ್ತು ಡೆಡಿಕೇಶನ್ ಏನಂತಂದ್ರೆ ಅವರಾಗಿ ಒಂದು ಯೂಟ್ಯೂಬಾಗ ಏನೋ ಫೇಸ್ಬುಕ್ ನೋಡಿ ರೆಸಿಪಿ ಅಂತ ಇಷ್ಟ ಇಟ್ಕೊಂಡ್ರೆ ಅಷ್ಟೇನಾ ಮುಗಿತಾ ಅನ್ನ ಅವತ್ತ ಟೇಸ್ಟ್ ಇರುತ್ತೆ ಗೌರ್ಮೆಂಟ್ ಸ್ಕೂಲಿಂದ. ಅಕಸ್ಮಾತ್ ಮುಂದೆ ಮದುವೆ ಮಕ್ಕಳಾದ್ರೆ ಫಿಕ್ಸ್ ಹಾಕೋದ ಗೌರ್ಮೆಂಟ್ ಸ್ಕೂಲ್. ಅದಕ್ಕೂ ಇಂಗ್ಲೀಷ್ ಹೇಳ್ಕೊಡ್ತಾರೆ ಗೌರ್ಮೆಂಟ್ ಸ್ಕೂಲಾಗ, ಎಲ್ಲ ಫೆಸಿಲಿಟಿ ಐತೆ. ಹೇಳ್ತೀನಿ ನಿಮ್ಮ ಮಕ್ಕಳ ಇದ್ರೆ ಸೀದಾ ಗೌರ್ಮೆಂಟ್ ಸ್ಕೂಲಿಗೆ ಹಾಕ್ರಿ, ಕಲಿತಾ ಹುಡ್ರು ವಿದ್ಯೆಗಿದ್ದೆ ಕಲಿತಾರ. ಅದ್ರ ಕೂಡ ಹೆಂಗಿರ್ಬೇಕು ಏನು ಯಾರು ಕೂಡ ಅದೆಲ್ಲ ಇರ್ತಾವ. ಅನಾವತ್ತ ಕರಂ ಕುರುಮ್ ಏ ನಿಜ ಸೈಕ್ ಮಾಡ್ಯಾಳಕ್ಕ ನಮ್ಮ ಮಮ್ಮಿ. ಅದಕ್ಕೆ ಮತ್ತೆ ನಿಂದು ಡೆಡಿಕೇಶನ್ ಏನು ತಿನ್ನೋದು. ಹಾಂ Commandments, one. You can't tell me nothing about this coke. Can't tell me nothing about this crack, this weed. ಈಗ ಗುರು ಎಲ್ಲರಿಗೂ ನಮಸ್ಕಾರ ರೀ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗಿಗೆ ಸ್ವಾಗತ ರೀ, ಸುಸ್ವಾಗತ ರೀ. ಇವತ್ತು ಸ್ವಲ್ಪ ಬ್ಯುಸಿ ಇರೋದಕ್ಕೆ ನಮ್ಮ ಮಮ್ಮಿ ಇವತ್ತು ಡೆಡಿಕೇಶನ್ ಏನಂತಂದ್ರೆ ಅವರಾಗಿ ಒಂದು ಯೂಟ್ಯೂಬಾಗ ಏನೋ ಫೇಸ್ಬುಕ್ ನೋಡಿ ಒಂದು ರೆಸಿಪಿ ನೋಡಿನಿ ಯೂನಿಕ್ ಅಂತಂದು ಮಾಡಾಕತ್ತಾರ. ಇದೊಂಥರ ಸೈಕ್ ಇರುತ್ತೆ ಅಂತ ಹೇಳ್ಯಾರ. ಏನೋ ಅವ್ರಿಗೂ ಟೈಟಲ್ ಗೊತ್ತಿಲ್ಲ ಅದು. ಬಟ್ ಅಕ್ಕಿ ಏನು ಮೇ ಅದು ಅಕ್ಕಿ ಅಕ್ಕಿ ಆಲೂಗಡ್ಡೆ ಅಂತ ಗೈಸ್. ಈಗ ಇದೇನು ನಾರ್ಮಲ್ ಅನ್ನ ಅಕ್ಕಿ ಇರ್ತದೆ. ಎಷ್ಟು ತಾಸು ಅನ್ನಕ? 1 ಗಂಟೆ. ಹಾಂ, 1 ತಾಸು ನೆನೆಕಿಟ್ಟು ಈಗ ಇದನ್ನು ಮಿಕ್ಸಿ ಮಾಡ್ಕೋಬೇಕು. ಏನು ನಾರ್ಮಲ್ ಇಡ್ಲಿ ಇದು ಮಾಡ್ಕೊಂತಾರಲ್ಲ ಆ ಥರನ? ಆ ಥರ ಮಾಡ್ಕೊಂಡು ಮತ್ತೆ ನೆಕ್ಸ್ಟ್ ಸ್ವಲ್ಪ ಆಲೂಗಡ್ಡೆ ಹಾಕೋದು. ಅಂದ್ರೆ ಇದಕ್ಕೆ ಹಾಕ್ಬೇಕಾ? ಹಾಂ, ರುಬ್ಬೋದ್ರಾಗೆ. ಹೌದಾ? ನೋಡಮ್ ಗೈಸ್, ಈಗೆಲ್ಲ ಇಷ್ಟೇ ರೆಸಿಪಿ ಅಂತ ಇಷ್ಟೇ ಇಟ್ಕೊಂಡ್ರೆ ಈ ಕಡೆ ಕರ್ಬೇವು, ಇದು ಕೊತ್ತಂಬರಿ, ಈ ಕಡೆ ಮೆಣಸಿನ್ಕಾಯಿ, ಈ ಕಡೆ ಆಲೂಗಡ್ಡೆ. ಇದು ಆಲೂಗಡ್ಡೆ ಕುದಿಸಿ ಇಟ್ಕೊಂಡ್ರೆ ಏನು ಮಾಡ್ತಾರೆ ಏನು ಗೊತ್ತಿಲ್ಲ. ಇವತ್ತು ಫೇಸ್ಬುಕ್ನಾಗ ಏನೋ ನೋಡ್ಯಾರ ಅಂತ ಹೇಳ್ತಾರೆ. ನೋಡೋಣ, ಲೆಟ್ಸ್. ಈಗ ಅಕ್ಕಿನ ರುಬ್ತಾರಂತೆ, ನೋಡೋಣ. ಅದಾದಮೇಲೆ ಏನು ಹಾಕ್ತಾರ ನೋಡೋಣ. ಲೆಟ್ಸ್ ಗೋ. ಈಗ ಮಿಕ್ಸಿಗೆ ಇಷ್ಟೇನಾ? ಒಟ್ಟು ಇದು ಬೋಂಡ ಥರ ಆಗತ್ತಾ? ಹಾಂ, ಈಗ ಸಣ್ಣ ರುಬ್ಬಿ ಆಮೇಲೆ ಆಲೂಗಡ್ಡೆ ಹಾಕ್ಯಂತಾರಂತ. ನೋಡೋಣ ಅದು ಹೆಂಗಾಗತ್ತಂತ. ಈಗ ಸೀದಾ ಇದೇನು ರುಬ್ಬಿರ್ತಾರೆ ಅದಕ್ಕೆ ಕುದಿಸಿರೋ ಆಲೂಗಡ್ಡೆ ಹಾಕೋಣಾಗತ್ತಾರ. ಈಗ ಇದು ಏನಾಗುತ್ತೆ ನನಗೂ ಕ್ಯೂರಿಯಾಸಿಟಿ ಆಗಿದ್ದೀನಿ. ಇದು ಮತ್ತೆ ರುಬ್ಕೋಬೇಕೇನ? ಈಗ ಲೆಟ್ಸಿ. ಬೇಯಿಸಿ ಫೈನಲಿ ಇಟ್ಟು ಈ ಥರ ನಾತ ಕ್ಲೇ ಆದಂಗೆ ಆಗೈತಿ. ಎತ್ತಾಕಿ ಇನ್ನೊಂದ್ಸಲ ಎತ್ತಾಕಿ ಜಲ್ಲಿ. ಯಸ್, ಆಲೂಗಡ್ಡೆನೂ ಫುಲ್ ಒಳಗಡೆ ಆಗೈತಿ. ಈಗ ಇನ್ನೇನು ಮಾಡ್ತೀವಿ ಇದಕ್ಕೆ? ಉಪ್ಪು. ಹಾಂ, ಉಪ್ಪು, ಹಸಿಮೆಣಸಿನ್ಕಾಯಿ. ಹಾಂ, ಅಷ್ಟೇನಾ? ಮುಗೀತಾ? ಹಾಂ, ಇಷ್ಟೇ. ಇದರ ಬೋಂಡ ಇದ್ದಂಗೆ. ಯಾವ್ದು ಇದು? ಮೈದಾ ಹಿಟ್ಟಿಂದ ಮೈಸೂರು ಬೋಂಡ. ಮೈಸೂರು ಬೋಂಡ ಇದ್ದಂಗೆ. ಟೇಸ್ಟ್ ಹೆಂಗಾಗತ್ತೆ? ಹೆಂಗಾಗತ್ತೆ ನೋಡು. ಕೈ ಸೈಕ್ ಇದು ಸೇಮ್ ಮೈಸೂರು ಬೋಂಡ ಅವಂಗಾಗತ್ತಂತ. ಏನೋ ಆಲೂಗಡ್ಡೆ ಒಂದು ಕುದಿಸಿರೋದು ಹಾಕ್ಯಾರ. ಈಗ ಉಪ್ಪು ಹಾಕತ್ತಾರ, ಖಾರನ ಸ್ವಲ್ಪ ಹಾಕ. ಅಲ್ಲ ಮೆಣಸಿನ್ಕಾಯಿ ಜಜ್ಜಿ ಹಾಕ್ಬಿಡ್ಬೇಕಾಗೈತೆ. ಬರಲಿ ಅವ್ರು ಬಾಯಾಗ ನಾನು ಬಂತ ನನಗೆ ಬಂತದ ತಿಂಡಿ. ಇಷ್ಟ ಈಗ ಮಾಡಿ ಹಾಕ್ಬಿಟ್ರೆ ಶೇಟ್ಲ. ಈಗ ಎಣ್ಣೆಕಾಯಿ ಹಾಕೋಣ. ಎಸ್ ಗಾಯ್ಸ್, ಈಗ ಫೈನಲಿ ಯಪ್ಪ ಇದೇನು ಒಂಥರ ಆಗ್ಯಾವ ಇವು. ಅಂದ್ರೆ ಗರಿ ಗರಿ ಆಗ್ಯಾವ ಬಿಡು. ಏನು ರವೆ ಹಾಕ್ಯಾನ? ಈಗ ಅಕ್ಕಿನ ಮತ್ತೆ ಇದು. ಓ, ಅಕ್ಕಿ ಹಂಗಾಗತ್ತೇನ? ಅದು ಮಾಮೂಲಿ ತಟ್ಟೆ ತಗೋ ಅಲ್ಟಿ. ಅಂದ್ರೆ ಎಣ್ಣೆ ಭಾಳ ಹಿಡ್ಕೊಳಕತ್ತೈತಿ ನಿಮಗೆ. ಹೌದಾ? ಆಲೂಗಡ್ಡೆ ಐತಲ್ಲ, ಅದಕ್ಕೇನು ಸಂಬಂಧ? ಆಲೂಗಡ್ಡೆ ಇಟ್ಕೊಳಲ್ಲ ಎಣ್ಣೆ. ಅದಕ್ಕೆ ಕುದ್ದು ಕರೆಕ್ಟ್ ಕ್ಯಾಗಿ ಮಾಡ್ರಿ, ನೀರು ಗೀರು ಹಾಕಿರಿ. ಅದು ಬಿಸಿಬೇಳೆ ಬಾತ್. ಎಸ್ ಗೈಸ್, ಫೈನಲಿ ಈಗ ಆಗತೈತಿ ರೀ. ಅಂದರೆ ಸೈಕ್ ಆಗೈತೆ ಗೈಸ್. ಈಗೆಲ್ಲ ಮ್ಯಾಗ ಗರಿ ಗರಿ ಕಾಣಾಕತೈತಿ, ಅನಾವತ್ತು ಕಾಣಾಕತೈತಿ. ಈ ಕಡೆ ನಮ್ಮದು ಬಿಸಿಬೇಳೆ ಬಾತ್ ಸೈಕ. ಇನ್ನೊಂದು ನನಗೆ ಬಿಸಿಬೇಳೆ ಬಾತ್ ಅಂದ್ರೆ ಅನಾವತ್ತ ಇಷ್ಟ ಆಗೈತೆ. ಯಾಕಂದ್ರೆ ನನ್ನ ಫುಡ್ ಒಳಗೆ ಫೇವ್ರೇಟ್ ಅಂದ್ರೆ ಬಿಸಿಬೇಳೆ ಬಾತು. ಅಂದ್ರೆ ಬೆಳಗ್ಗೆ ಮಾಡಿಬಿಡ್ತಾರೆ ಬಿಸಿಬೇಳೆ ಬಾತು. ಇಡೀ 3 ಹೊತ್ತು ತಿನ್ನೋದ್ರಿಂದ ಬಿಸಿಬೇಳೆ ಬಾತು. ಇನ್ನೊಂದು ಇಡನ್ ಏನಂತಂದರೆ, ನಮ್ಮ ಮಮ್ಮಿ ಗೌರ್ಮೆಂಟ್ ಸ್ಕೂಲೊಳಗೆ ಶುಕ್ರವಾರ ಬಿಸಿಬೇಳೆ ಬಾತ್ ಕೊಡ್ತಾರೆ. ಒಂದು ಬಾಕ್ಸ್ ನನಗೆ ತೊಗೊಂಡೋಗಿರ್ತಾರೆ ಫಿಕ್ಸ್. ಶುಕ್ರವಾರ ಒಂದು ಬಾಕ್ಸ್ ಬರುತ್ತೆ ಬಿಸಿಬೇಳೆ ಬಾತ್. ಗೌರ್ಮೆಂಟ್ ಸ್ಕೂಲಿಂದ ಇದು ಅನ್ನ ಅವತ್ತ ಟೇಸ್ಟ್ ಇರುತ್ತೆ ಗೌರ್ಮೆಂಟ್ ಸ್ಕೂಲಿಂದ. ಏನೇನು ಫೆಸಿಲಿಟೀಸ್ ಬಂದಂದ್ರೆ ಗೌರ್ಮೆಂಟ್ ಸ್ಕೂಲಿಂದ ಅನಾಹುತಾಗೈತಿ. ಅಕಸ್ಮಾತ್ ಮುಂದೆ ಮದುವೆ ಮಕ್ಕಳಾದ್ರೆ ಫಿಕ್ಸ್ ಹಾಕೋದ ಗೌರ್ಮೆಂಟ್ ಸ್ಕೂಲ್. ಹುಡ್ರು ಕಲಿಬೇಕು ಗೈಸ್, ಅಂಥ ಫೆಸಿಲಿಟಿ ಎಲ್ಲ ಸಿಗೋಲ್ಲ ಗೈಸ್. ಮನೆಗೆ ಈಗ ಎಜುಕೇಟೆಡ್ ಇದ್ರೆ ಅಂದ್ರೆ ನಾನು ಎಜುಕೇಟೇನಲ್ಲ ಇದ್ದರೆ ಸ್ವಲ್ಪ ಹೇಳ್ಕೊಡ್ಬೋದು ಇಂಗ್ಲೀಷು. ಅದ್ರ ಕೂಡ ಕನ್ನಡನೂ ಈಗ ಅದಕ್ಕೂ ಇಂಗ್ಲೀಷ್ ಹೇಳ್ಕೊಡ್ತಾರೆ ಗೌರ್ಮೆಂಟ್ ಸ್ಕೂಲಾಗ, ಎಲ್ಲ ಫೆಸಿಲಿಟಿ ಐತೆ. ಹೇಳ್ತೀನಿ ನಿಮ್ಮ ಮಕ್ಕಳ ಇದ್ರೆ ಸೀದಾ ಗೌರ್ಮೆಂಟ್ ಸ್ಕೂಲಿಗೆ ಹಾಕ್ರಿ, ಕಲಿತಾ ಹುಡ್ರು ವಿದ್ಯೆಗಿದ್ದೆ ಕಲಿತಾರೆ. ಅದ್ರ ಕೂಡ ಹೆಂಗಿರ್ಬೇಕು ಏನು ಯಾರು ಕೂಡ ಅದೆಲ್ಲ ಇರ್ತವೆ. ನಾರ್ಮಲು ಶೂ ಸಾಕ್ಸ್ ಅಲ್ಲಿನೂ ಇರ್ತೈತೆ ಎಲ್ಲ ಫೆಸಿಲಿಟಿ. ಈಗಂತೂ ಅನ್ನೋದು ಸೈಕ್ ಫೆಸಿಲಿಟೀಸ್ ಆಗೈತೆ ಗೌರ್ಮೆಂಟ್ ಸ್ಕೂಲಾಗ. ಅದನ್ನಂತರೂ ಮಿಸ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ, ಚಲೋ ಇರುತ್ತೆ, ಯೂಸ್ಫುಲ್ಲು. ಅದಕ್ಕೆ ನಮ್ಮ ಮಮ್ಮಿಗೆ ಅದೇ ಹೇಳಿ, ನಮ್ಮ ಮಕ್ಕಳಿಗೆ ಹಾಕಂಗಿದ್ರೆ ಗೌರ್ಮೆಂಟ್ ಸ್ಕೂಲ್ ಅಲ್ಲ ಮೇ ಹೇಳಿನಿಲ್ಲ? ಹೌದಿಲ್ಲ ಮೇ?
ಉಪ್ಪು ಹಾಕಿ ಭಾಳ ತನ ಅಲ್ಲ ಮೇ ಭಾಳ ನೀರು ಹಾಕಿ ಏನು ಹಂಗೆ ಹಾಕ್ಬೇಕೇನ ಅದು ಆಗೈತದ ಹಂಗೆ ಹಾಕ್ಬೇಕಾ ಗಟ್ಟಿ ಆಗ್ಬೇಕು ಅದಕ್ಕೆ ನೀರು ಜೊತೆ ನಿಂತ್ಮೇಲ ಅಬ್ಬಾ ಮತ್ತೆ ಉಪ್ಪು ಹಾಕಿ ಭಾಳ ತನ ನಿಂದಿರಬಾರ್ದು ಸ್ವಲ್ಪ ಗಟ್ಟಿ ನೀ ನಂದೇ ಎಲ್ಲ ಹಾಕಿದ್ರೆ ನಾನು ನೀವು ಉಪ್ಪು ಹಾಕೊಳ್ಳೋಣ ಎಲ್ಲಿ ಹೊರಗೆ ಹೋದ್ನಿಲ್ಲ ಮತ್ತು ಅದೇ ಅವಾಗ ಹಾಕ್ತೀವಿ ಅಂದ್ರೆ ನಿನ್ನ ತಪ್ಪು ನೀವು ಒಪ್ಕೊಳಕತ್ತಿಲ್ಲ ಅದನ್ನ ನೋಡು ಇಲ್ಲಾಂದ್ರೆ ಸೊಪ್ಪು ಹಾಕ್ತೀವಿ ಇನ್ನಷ್ಟು ಉಪ್ಪು ಆಗಿರ್ತೈತೆ ಉಪ್ಪು ಯಪ್ಪ ಸುಡಾಗದ ಫುಲ್ಲು ಸೇಸ್ ಫೈನಲ್ ಆಗೈತಿ ಇದಕ್ಕೇನು ಚಟ್ನಿ ಗಿಟ್ನಿ ಇಲ್ಲ ಐತಿ ಅದು ಮಾಡ್ಬೇಕಲ್ಲ ಈರುಳ್ಳಿ ಅದನ್ನ ಹಾಕಿ ಇದೇ ಹಸಿಮೆಣಸಿನ್ಕಾಯಿ ಹಾಕಿ. ಅನಾಹುತ ಕರಂ ಕುರುಮ್ ಖಾರ ಆಗ್ಬೇಕು ನಿಜ ಸಾಕು ಹೆವಿ ಕ್ರಿಸ್ಪಿ ಕರಂ ಕುರಂ ಫುಲ್ಲು ಕರಂ ಕುರಂ ಖಾರ ಇನ್ನೂ ಸ್ವಲ್ಪ ಆಗ್ಬೇಕು ಕುಟ್ಟಿದ್ದು ಹಾಕ್ಬಿಡ್ತೀವಿ ಇದ್ರೊಳಗೆ ಹಾಕಿರೋದು ಬೇಸ್ ಹಿಂಗೆ ಮಾಡ್ಯಾರ ನಿಜ ಸೈಕಾಗ ಉಪ್ಪಾಗಿಲ್ಲ ಉಪ್ಪಾಗ್ಯಲ್ಲ ಒಮ್ಮೆ ಏನು ಮಾಡ್ತಿದ್ರೆ ಏನು ಮಾಡ್ತೀನಿ ಅಂದರೆ ಮ್ಯಾಲೆ ಕ್ರಿಸ್ಪಿ ಒಳಗೆ ಮೆತ್ತಿಗೆ ಐತಿ ಮ್ಯಾಲೆ ಕ್ರಿಸ್ಪಿ ಐತಿ ಅದು ಒಳಗೆ ಮತ್ತಿಗೆ ಇರ್ತದೆ ಮೇ ಹಸಿಮೆಣಸಿನ ಜಜ್ಜಿ ಹಾಕ್ತೀನಿ ಫುಲ್ ಹಾಕ್ಬಿಡು ಮೆಣಸಿನ್ಕಾಯಿ ಹಾಕಿ ನೋಡು ರೆಡಿ ಐತಿ ಸ್ವಲ್ಪ ಉಪ್ಪು ನೋಡು ಇಷ್ಟು ಸ್ವಲ್ಪ ಹಾಕ್ತೇನೆ ನೋಡು ಸ್ವಲ್ಪ ಉಪ್ಪು ಹಾಕ್ತೀನಿ ಅಂದ್ರೆ ಉಪ್ಪು ಸ್ವಲ್ಪ ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಬಿಡು ಈ ಸಲ ಅನಾಹುತ ಬೆಂಕು ಖಾರ ಹಾಕ್ಸಕತ್ತೀನಿ ಏನೋ ಸೈಕ್ ಆಗುತ್ತಾ ನೋಡ ಏ ನಿಜ ಸೈಕ್ ಮಾಡ್ಯಾಳಕ್ಕ ನಮ್ಮ ಮಮ್ಮಿ ಒಂದು ತಾಸು ವಿಡಿಯೋದಾಗ ತೋರಿಸ್ತೇನೆ ಅಲ್ಲ ಅವ್ರ ಡೆಡಿಕೇಶನ್ ನಮ್ಮ ಮಮ್ಮಿದೆ ವಿಡಿಯೋ ನೋಡಿ ನಾ ಮಾಡ್ತೀನಿ ಇವತ್ತು ಅಂತಂದು ನಿನ್ ಸಂಬಂಧ ಅದೆಲ್ಲ ಅಲ್ಲ ನನ್ನ ಸಂಬಂಧ ಬಿಡು ಆದರೆ ಡೆಡಿಕೇಶನ್ ಮ್ಯಾಟ್ರ್ ಆಗುತ್ತಲ್ಲ ನನ್ನ ಸಂಬಂಧ ಅಂದ್ರು ಅದಕ್ಕ ಮತ್ತೆ ನಿಂದು ಡೆಡಿಕೇಶನ್ ಏನ್ ಹೇಳು ತಿನ್ನೋದು ಮಗನೇ ಅಲ್ಲ ಅಕ್ಕಿ ಒಂದು ತಾಸು ನೆನೆಕಿಟ್ರ ಹ್ಮ್ ಅದ್ರ ಕೂಡ ಆಲೂಗಡ್ಡೆ ಕುದಿಸ್ಕೊಂಡು ಇಡ್ಕೋಬೇಕ ಅಕ್ಕಿ ಏನೈತಿ ರುಬ್ಕೊಂಡು ಸಣ್ಣಗೆ ರುಬ್ಕೊಂಡು ಮತ್ತು ಕುದಿಸಿರೋ ಆಲೂಗಡ್ಡೆನೂ ಅದ್ರಾಗ ಹಾಕಿ ರುಬ್ಕೊಂಬಿಡ್ಬೇಕು ರುಬ್ಬಿ ಸ್ವಲ್ಪ ಖಾರ ಬೇಕಂದ್ರೆ ಮೆಣಸಿನ್ಕಾಯಿ ಸ್ವಲ್ಪ ಕರಿಬೇವು ಉಪ್ಪು ಹಾಕ್ಕೊಂಬಿಟ್ರೆ ಸೇಮ್ ಈಗ ಮೈಸೂರು ಬೋಂಡ ಆ ಥರ ಆಗುತ್ತೆ ಕರೆದ್ರೆ ಕ್ರಿಸ್ಪಿ ಅಂತೂ ಹೇಳ್ದ್ನಲ್ಲ ಅಕ್ಕಿ ಇಟ್ಟಲ್ಲ ಅನಾಹುತ ಅದ್ರ ಕೂಡ ಅದೇ ಕ್ರಿಸ್ಪಿ ಆಗುತ್ತಾ ಸೈಕ್ ಅದು ಹೆಂಗೆ ಗೊತ್ತಾ ಇದು ಮ್ಯಾಗ ಕ್ರಿಸ್ಪಿ ಇರುತ್ತೆ ಒಳ ಮೆತ್ತಿಗೆ ಇರುತ್ತೆ ಬೆಂಕಿ ಇದ್ರ ಕೂಡ ಏನಾರ ನೀನು ಸೈಡಿಗೆ ಏನಾರು ಚಟ್ನಿ ಮಾಡಿಬಿಟ್ಟು ಖಾರ ಚಟ್ನಿ ಹೊಡೆದೆ ಅಂದ್ರೆ ನೀನು ಅಯ್ಯೋ ಅನಾಹುತ ಐತಿ ಇದನ್ನ ಸ್ವಲ್ಪ ಬೇರೆ ಥರ ಮಾಡ್ಬೋದು ಇದು ಖಾರ ಈಗ ಅದಕ್ಕೆ ನಾನು ಕುಟ್ಟು ಹಾಕಂತ ಹೇಳಿ ನೀ ಖಾರನ ಈಗ ತಿಂದ್ರೆ ಚಪ್ಪರ್ಸ್ ಹೊಡೆದು ಈಗ ಸೈಕ್ ವಿಡನೇ ಬಿಡ್ತೀನಿ ಸ್ನ್ಯಾಪಿ ಅಂತ ಹೇಳಿ ಈಗ ಬಾಯಿನಲ್ಲಿ ಈಗ ಅನಾಹುತ ಬಿಸಿ ಬಿಸಿ ಬೇಳೆ ಬಾತು ಪ್ಲಸ್ ಸೈಡಿಗೆ ಅನಾಹುತ ಕ್ರಿಸ್ಪಿ ಆದಂಥ ಈಗ ಸ್ವಲ್ಪ ಮೆಣಸಿನ್ಕಾಯಿ ಮಾಡಿ ಹಾಕ್ಯಾರ ಗೈಸ್ ಈಗ ಸ್ವಲ್ಪ ಇದಕ್ಕೂ ತಂದು ಕೊಡ್ಮಿ ಚಕ್ಲಿ ಇದು ಸಾರಿ ಸೇವ್ ಮೇಲೆ ಹಾಕಕ್ಕೆ ಎಲ್ಲದ ಎಸ್ ಗೈಸ್ ಈಗ ತಿನ್ನೋಣ ಈಗ ಖಾರ ಸೈಕಾಗಿರುತ್ತೆ ಸ್ವಲ್ಪ ಮೆತ್ತಗೆ ಹಾಂ ಚಳಿಗಾಲದಾಗ ಬೇಳೆ ಮಾಡ್ಸ್ಯಾರ ಡಿಶ್ ಇದು ಕೂಡ ಪಕ್ಕಕ್ಕೆ ಒಂದು ಚಲೋ ಗ್ರೇವಿ ಸಿಕ್ಬಿಡ್ತು ಅಂದ್ರೆ ಮುಗಿತಾನ ಅಂತ ಈಗ ಫೈನಲಿ ಮುಕ್ಕಣುವ ಸಮಯ ಗೈಸ್ ಸ್ವಲ್ಪ ನಾಳಿಂದ ಮತ್ತೆ ಸ್ವಲ್ಪ ವಿಡಿಯೋ ಕಡೆ ಸ್ವಲ್ಪ ಫೋಕಸ್ ಮಾಡಬೇಕು ಸ್ವಲ್ಪ ಹೊರನು ಸ್ವಲ್ಪ ಬ್ಯುಸಿ ಇದ್ದ ಸ್ವಲ್ಪ ಕೆಲಸ ಐತೆ ಅಂತಂದಿದ್ದೆ ಸ್ವಲ್ಪ ಬ್ಯುಸಿ ಇದ್ದೆ ಇವತ್ತು ನಾಳೆ ಒಂದು ಪ್ರಮೋಷನ್ ಐತೆ ಅಲ್ಲೊಂದು ಹೋಗ್ಬೇಕು ಸ್ವಲ್ಪ ವೀಡಿಯೋಸಿಗೆ ಫೋಕಸ್ ಮಾಡ್ತಿರ್ಬೇಕು ಈಗ ಜಾತ್ರೆನೂ ಒಂದೊಂದು ಈಗೇನು ಜಾತ್ರೆ ಸೀಸನ್ ಮುಗಿಯೋದಂಗೆ ಆಯ್ತು ಇನ್ನೊಂದು 2-3 ಇರ್ಬೇಕು ಅದಕ್ಕೆ ಈಗ ಅದನ್ನು ಸ್ವಲ್ಪ ಫೋಕಸ್ ಎಲ್ಲ ಮೇನ್ ಫೋಕಸ್ ಮಾಡ್ಬೇಕು ಸ್ವಲ್ಪ ಬೇರೆ ಪ್ಲ್ಯಾನ್ಸ್ ಎಲ್ಲ ನಡಿಬೇಕು ಅವರು ಸ್ವಲ್ಪ ಎಕ್ಸಿಕ್ಯೂಟ್ ಮಾಡಬೇಕು ಸ್ವಲ್ಪ ಟೈಮ್ ತೊಗೊತಾವ ಎಲ್ಲ ಚಲೋ ಆಗುತ್ತಾ ಆಗಲಿ ಅಂತ ಹೇಳ್ಕೊತ ಐ ಥಿಂಕ್ ಲವ್ ಯು ಗೈಸ್ ಸಪೋರ್ಟ್ ಈ ಥರನೇ ಇರಲಿ ಈ ಥರನೇ ಮಾಡಿರಿ ಅಂತ ಹೇಳ್ಕೊತ ಟೇಕ್ ಕೇರ್ ಗುಡ್ ನೈಟ್ ಸ್ವೀಟ್ ರೀ ಮ್ಯಾಮ್ ಲವ್ ಯು ಗೈಸ್